ಡೇಟಿಂಗ್ ಆಪ್ ಅಲ್ಲಿ ಒಂದು ಯಾರೋ ಒಂದು ಸಿಗ್ತಾರೆ, ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಪರ್ಸನ್ ನೋಡು. ಸೊ ಉದಾಹರಣೆಗೆ ಮೃಣಾಲಿನಿ ಅಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ ವಿನಾಯಕ್ ಅವ್ರಿಗೆ. ಸೊ ಮೃಣಾಲಿನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಅವಳು ಹೇಳ್ತಾಳೆ, ಇಲ್ಲ ನನಗೆ ಈ ರೀತಿ ಐ ಆಮ್ ಇಂಟ್ರೆಸ್ಟೆಡ್ ಟು ಬಿ ವಿತ್ ಯು, ವಿ ಕ್ಯಾನ್ ಗೆಟ್ ಫಿಸಿಕಲ್ ಒಂದು ಪ್ಲೇಸ್ ಮಾಡೋದು. ಆಬ್ವಿಯಸ್ಲಿ ಒಂದು ಒಳ್ಳೆ ಹೋಟೆಲ್ ಯಾವ್ದೋ ಒಂದು ರೂಮ್ ಎಲ್ಲ ಬುಕ್ ಮಾಡ್ತೀರಾ, ವಿಲ್ ಮೀಟ್ ದೇರ್ ಅಂತ ಹೇಳ್ತಾಳೆ. ಕಳಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ದುಡ್ಡು ಕಳಿಸ್ಬೇಕಿದೆ, ಸ್ವಲ್ಪ ದುಡ್ಡು ಕೊಟ್ಬಿಡಿ, ಹೆಂಗು ನಾವು ಆಮೇಲೆ ಕೊಡ್ಬೇಕು ಅಂತೀನಿ, ನಾನು ದುಡ್ಡು ಕಳಿಸ್ಕೊಟ್ಬಿಡ್ತೀನಿ, ಐ ಆಮ್ ಕಮಿಂಗ್ ಫಾರ್ ಶ್ಯೂರ್ ಅಂತ. ಸೊ ಆಯ್ತಲ್ಲ ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ತಾಯಿಗೋ ಟ್ರೀಟ್ಮೆಂಟ್ಗೂ ಅಂತ ಕೊಡ್ತಾರೆ. ಕೆಲವರು ಹುಷಾರಾಗ್ಬಿಟ್ಟು ಕೊಡೋದಿಲ್ಲ. ಸೊ ಅದೆರಡು ಫ್ರಾಡ್. ಎಲ್ಲಿಂದ್ರೆ ಮುಂಬೈ ಪೊಲೀಸ್ ಅಂತ ಇರುತ್ತೆ, ವಾಟ್ಸ್ಆಪ್ ಅಲ್ಲಿ ಟ್ರೂ ಕಾಲ್ ಚೆಕ್ ಮಾಡಿದ್ರೆ ಫೋಟೋ DP ನಲ್ಲಿ ಪೊಲೀಸ್ ಆಫೀಸರ್ ಇರ್ತಾನೆ, ನಿಮ್ಮ ಹೆಸರು ಇದಾ ಅಂತ ಕೇಳ್ತಾರೆ. ತಕ್ಷಣ ನೀವು ನಿಮ್ಮನ್ನ ಯಾರು ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ, ಇಲ್ಲ ನಿಮ್ ಮೃಣಾಲಿನಿ ನಿಮ್ಗೆ ಏನ್ ಸಂಬಂಧ ಅಂತಾರೆ. ಸಮ್ ಪೊಲೀಸ್ಕಾರ ಇರೋ ಆಫೀಸರ್ ಮಾತಾಡ್ತಾರಂತ, ಏನಪ್ಪ ಇದು ಯಾರೋ ಡೇಟ್ ಮಾಡಕ್ ಹೋದ್ರೆ ಪೊಲೀಸರು ಕಾಲ್ ಮಾಡ್ತಾರೆ, ನಿಮ್ಗೆ ಟೆನ್ಷನ್ ಆಗುತ್ತೆ. ಇಲ್ಲ ನಿಮ್ಮ ಮನೆ ಹತ್ರ ನಾವು ಬರ್ತಾ ಇದೀವಿ, ಮೃಣಾಲಿನಿ ಈಸ್ ಎ ಕ್ರಿಮಿನಲ್, ಶಿ ಈಸ್ ವಾಂಟೆಡ್ ಇನ್ ಇಷ್ಟು ಕೇಸಲ್ಲಿ, ಅವಳನ್ನ ಟ್ರೇಸ್ ಮಾಡ್ಕೊಂಡು ನಾವು ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಬಂದಿದೀವಿ, ಅವಳದು ಕಾಲ್ ಲಾಗ್ಸ್ ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ನಿಮ್ದೇ ಕಾಲ್ಸ್ ಜಾಸ್ತಿ ಹೋಗಿದೆ, ನಿಮ್ದು ವಾಟ್ಸ್ಆಪ್ ಕಾಲ್ಸ್ ಎಲ್ಲ ಹೋಗಿದೆ, ನಿಮ್ ಅಡ್ರೆಸ್ ಎಲ್ಲ ನಾವು ತಗೊಂಡಿದೀವಿ, ಆರ್ ಕಮಿಂಗ್ ನಿಯರ್ ಯುವರ್ ಹೋಮ್ ಅಂತ. ಹಿಂಗೆ ನೀವು ಇದೇ ಎಕ್ಸ್ಪ್ರೆಷನ್ ಬರುತ್ತೆ, ಓ ಮೈ ಗಾಡ್ ಇದೇನಪ್ಪ ಏನೋ ಮಾಡಕ್ ಹೋಗಿ ಯಾರ ಜೊತೆ ನಾನು ತಗಲಾಕೊಂಡ್ಬಿಟ್ಟೆ ಅಂತ. ಇಲ್ಲ ಅಂತ ಹೇಳಿ ಕೊನೆಗೆ ಅವರು, ಇಲ್ಲ ನಾನು ಆಫೀಸರ್ಸ್ಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ, ನೀನ್ ಇನ್ನೋಸೆಂಟ್ ಅಂತ ನಂಗೆ ಅರ್ಥ ಆಯ್ತು, 2 ಲಕ್ಷ ಕೊಡು ಬಿಟ್ಬಿಡ್ತೀವಿ ಹಂಗೆ ಅಂತ. ಮರ್ಯಾದೆ ಪ್ರಶ್ನೆ. ಮನೆ ಹತ್ರ ಬಂದ್ಬಿಟ್ಟು ಹೇಳಿದ್ರೆ ವೈಫ್ ಗೊತ್ತಾರೆ ಸುಮ್ಮನೆ ಬಿಡ್ತಾರ? ಮೃಣಾಲಿನಿ ಜೊತೆ ಡೇಟ್ ಮಾಡಕ್ ಹೋಗಿದ್ರಿ ಅಂದ್ರೆ ಯಾಕೆ ಬೇಕು ಸವಾಸ, ದುಡ್ಡು ಹೋದ್ರೆ ಹೋಗ್ಲಿ ಅಂತ ಅನ್ಬಿಟ್ಟು ದುಡ್ಡು ಕೊಟ್ಟು ಮರ್ಯಾದೆ ಉಳಿಸ್ಕೊಂಡ ಅಂತಾರ. ಈ ಪೊಲೀಸು, ಈ ಮೃಣಾಲಿನಿ, ಇದೆಲ್ಲ ಅವ್ರದೇ ಸಿಂಡಿಕೇಟ್, ಅವ್ರದೇ ಗ್ರೂಪ್, ಆಲ್ ಲೈಕ್ ಆರ್ಗನೈಸ್ಡ್ ಕ್ರಿಮಿನಲ್ಸ್. ಸೊ ಈ ಡೇಟಿಂಗ್ ಆಪ್ ಅಲ್ಲಿ ಹೋಗಿ ಈ ತರ ತಗಲಾಕೊಂಡವ್ರು ತುಂಬಾ ಜನ.